ಹಾಯ್ ಆಲ್, ಇದು ವೆಡ್ನೆಸ್ಡೇ ವ್ಲಾಗ್. ನಾನಿವತ್ತು ಆಫೀಸ್ಗೆ ಲೀವ್ ಹಾಕಿದ್ದೆ. ಸ್ವಲ್ಪ ಲೇಟಾಗಿ ಎದ್ದು ರಾವಣಿಗೆ ಟ್ಯಾಬ್ಲೆಟ್ ಹಾಕಿ ಅವನಿಗೆ ಮುದ್ದು ಮಾಡಿದೆ. ಅದೇ ಟೈಮಲ್ಲಿ ಬ್ರ್ಯಾಂಡಿ ಮತ್ತು ಡ್ಯಾನಿ ಕೂಡ ಕ್ಯೂವಲ್ಲಿ ನಿಂತಿದ್ರು. ಅವರಿಬ್ಬರಿಗೂ ಮುದ್ದು ಮಾಡಿ ಟೈಮ್ ಬೇರೆ ಆಗಿತ್ತಲ್ವಾ, ಟಿಫನ್ ಮಾಡ್ಕೊಳ್ಳೋಣ ಅಂತ ಹೋದೆ. ಸಾಂಬಾರ್ಗೆ ಅಂತ ಹೇಳಿ ಪೊಟ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಅದ್ರ ಸಿಪ್ಪೆ ತಿನ್ನೋಕ್ಕೆ 3 ಜನನು ಲೈನಲ್ಲಿ ನಿಂತಿದ್ರು. ಟಿಫನ್ಗೆ ಇಡ್ಲಿ ಸಾಂಬಾರು ಮಾಡಿ ತಿಂದ್ವಿ. ಹಾಗೆ ನಾನು ಮಿಲ್ಕ್ ಶೇಕ್ ಕುಡಿದೆ. ನಮ್ಮ ರಾವಣ್ ನಾಗಿನಿ ಡ್ಯಾನ್ಸ್ ಮಾಡ್ತಾ ಇದ್ದ. ಅವನ ಡ್ಯಾನ್ಸ್ ನೋಡಿ ಅವನಿಗೆ ನಗು ಬರ್ತಿತ್ತು. ಅವನೇ ನಗ್ತಾ ಇದ್ದ. ಅವನ ಹತ್ರ ಸ್ವಲ್ಪ ಆಟ ಆಡಿ ರೀಲ್ಸ್ ನೋಡ್ಕೊಂಡು ಕೂತಿದ್ವಿ. ಹಾಗೆ ಮನೇಲೇ ಇದ್ವಲ್ಲ, ಎಲ್ಲಾದರೂ ಹೋಗೋಣ ಅಂತ ಹೇಳಿ ಅದಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ. ಅವರು ಪ್ಲೇಸ್ ಹುಡುಕ್ತಾ ಇದ್ರು. ಅವ್ರ ಪ್ಲೇಸ್ ಹುಡುಕಿ ಕನ್ಫರ್ಮ್ ಮಾಡೋ ಅಷ್ಟರಲ್ಲಿ ಕೆಲವೊಂದು ಪ್ಲೇಸಸ್ಗಳಲ್ಲಿ ಕ್ಲೋಸಿಂಗ್ ಟೈಮ್ ತೋರಿಸ್ತಾ ಇತ್ತು. ಇನ್ನೇನು ಮಾಡೋದು, ಹತ್ತಿರದಲ್ಲಿರೋ ಎಲ್ಲಾದರೂ ಪ್ಲೇಸಿಗೆ ಹೋಗೋಣ ಅಂತ ಹೇಳಿ ನಾವು ತಿಮ್ಮಪ್ಪನ ಬೆಟ್ಟ ಸೆಲೆಕ್ಟ್ ಮಾಡಿದ್ವಿ. ಅದನ್ನು 6:30ಗೆ ಕ್ಲೋಸ್ ಅಂತ ಹಾಕಿದ್ರು. ನಾವು ರೆಡಿಯಾಗಿ ಮನೆ ಬಿಡೋ ಅಷ್ಟರಲ್ಲಿ 4:15 ಆಗಿತ್ತು. ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ ಹೇಳಿ ಹೋದ್ವಿ. ನಮ್ಮ ಬ್ರ್ಯಾಂಡಿ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಶಾಕಲ್ಲಿ ನೋಡ್ತಾ ಇದ್ಲು. ಹಾಗೆ ನಾವು ಹೊರಟ್ವಿ. ಮಳೆ ಬರೋ ಥರ ಬೇರೆ ಆಗಿತ್ತು, ಅದರಲ್ಲೂ ಹೆವಿ ಟ್ರಾಫಿಕ್. ಅಲ್ಲೇ ಅಂದ್ಕೊಂಡ್ವಿ ನಾವಿವತ್ತು ಪಕ್ಕ ಸನ್ಸೆಟ್ ನೋಡೋಕ್ಕೆ ಹೋಗಲ್ಲ, ರಾತ್ರಿ ಚಂದ್ರ ನೋಡೋಕ್ಕೆ ಹೋಗ್ತೀವಿ ಅಂತ. ಆದರೂ ಇನ್ನೇನು ಮಾಡೋದು, ಹೊರಟ್ಬಿಟ್ಟಿದ್ದೀವಲ್ಲ ಅಂತ ಹೊರಟ್ವಿ. ನಾವು ಎಷ್ಟು ದೂರ ಹೋದ್ರೂ ಟ್ರಾಫಿಕ್ ಮಾತ್ರ ಕಡಿಮೆನೇ ಆಗಿಲ್ಲ. ಹಾಗೆ ಹಸುರಾಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳಿ ಹೋದರೆ ಒಂದು ಪೆಟ್ರೋಲ್ ಬಂಕು ಕ್ಲೋಸ್ ಆಗಿತ್ತು. ಹಾಗೆ ಇನ್ನೊಂದು ಪೆಟ್ರೋಲ್ ಬಂಕಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸಿದ್ವಿ. ಇಷ್ಟೆಲ್ಲ ನಾನು ನಡ್ಕೊಂಡು ಹೋಗಿದ್ರಾರು ತಿಮ್ಮಪ್ಪನ ಬೆಟ್ಟ ಸೇರಿಬಿಡ್ತಿದ್ನೇ ಏನೋ. ಇವನು ನಂಬ್ಕೊಂಡು ಇವನು ಗಾಡೀಲಿ ಹೋಗೋ ಅಷ್ಟರಲ್ಲಿ ನಾನಂತೂ ತಿಮ್ಮಪ್ಪನ ಬೆಟ್ಟ ಸೇರಲ್ಲ. ತಿಮ್ಮಪ್ಪನ ಬೆಟ್ಟದಲ್ಲಿ ನಾವು ಸನ್ಸೆಟ್ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಆದರೆ ಮೈಸೂರು ಹೈವೇಲ್ಲೇ ನಾವು ಸನ್ಸೆಟ್ ನೋಡಿದ್ವಿ. ನಾವು ಅನ್ಕೊಂಡೇ ಇರಲಿಲ್ಲ ಮೈಸೂರು ಹೈವೇಲ್ಲೂ ಸನ್ಸೆಟ್ ನೋಡ್ಬೋದು ಅಂತ ಹೇಳಿ. ಆಮೇಲೆ ಬೆಟ್ಟದ ಮೇಲೆ ಕೂತ್ಕೊಂಡು ಚಿಕ್ಕದಾಗ ಒಂದು ಪಿಕ್ನಿಕ್ ಮಾಡೋಣ ಅಂತ ಹೇಳಿ ಐಟಮ್ಸ್ ಎಲ್ಲ ತೊಗೊಂಡೋದ್ವಿ. ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಸ್ವಲ್ಪ ಜನ ರಿಟರ್ನ್ ಹೋಗ್ತಾ ಇದ್ರು ಮನೆಗೆ. ನಾವು ಅಲ್ಲಿ ಹೋದ್ಮೇಲೆ ನಮ್ಗೊಂದು ಶಾಕಿಂಗ್ ವಿಷಯ ಹೇಳಿದ್ರು. 6 ಕಾಲಿಗೆ ಕರ್ಕೊಂಡ್ ಬಂದಿರೋದು, 6:15ಗೆ 4:15 ಏನ್ ಮನೆ ಬಿಟ್ಟಿಲ್ಲ. 4:15 ಮನೆ ಬಿಟ್ಬಿಟ್ಟು 4:15 ಏನ್ ಮನೆ ಬಿಟ್ಟಿಲ್ಲ. ಇನ್ 1/4 ಗಂಟೆಲಿ ಅದೇನ್ ಕಿಪ್ ಡಬ್ಬ ಹಾಕ್ತಿವಿ ನೋಡೋಣ. ತಂದಿರೋದೆಲ್ಲ ತಿಂದ್ಬಿಟ್ಟು ತಂದಿರೋ ತಿನ್ನಕ್ಕೂ ಟೈಮ್ ಕೊಡಲ್ಲ ಇವ್ರು. ಫುಲ್ ಬೆಟ್ಟ ವ್ಯೂಸ್ ನೋಡಿ, ಫುಲ್ ಬೆಟ್ಟ ಗುಡ್ಡ ನೋಡ್ರಿ. ಅಷ್ಟು ದೂರದಿಂದ ಬಂದಿದ್ದೀವಿ. ನೋಡಿದ್ರೆ 15 ನಿಮಿಷನೂ ಟೈಮ್ ಇಲ್ಲ. ಇವಾಗ ಹತ್ತೋಗಕ್ಕೆ ಟೈಮ್ ಆಗ್ತೈತೆ. ಕೂದಲು ಬೇರೆ ಹಾಳಾಗೋಗ್ಬಿಟ್ಟೈತೆ. ನಮ್ಮ ಜೊತೆನೆ ನೋಡ್ರಿ ಇನ್ನೂ ಇಬ್ರು ಯಾರೋ ಬಂದವರಲ್ಲಿ. ನಾವು ಸನ್ಸೆಟ್ ನೋಡಕ್ ಬಂದಿಲ್ಲ, ರಾತ್ರಿ ಚಂದ್ರ ನೋಡಕ್ ಬಂದಿದ್ದೀವಿ. ಒಂದು 10 ನಿಮಿಷನೂ ನಮಗಂತೂ ಸಿಕ್ಕಿಲ್ಲ. ಇಲ್ಲೆಲ್ಲರೂ ಅಡ್ಕೊಂಡು ಕೂತ್ಕೋಬೋದಿತ್ತೇನೋಪ್ಪ. ಇದ್ರೊಳಗಡೆ ಹೋಗಿ ಅವ ಅಂಕಲಿಗೆ ಕಾಣಿಸ್ತಾ ಇರೋಂಗೆ ಅಡ್ಕೊಂಡು ಕೂತ್ಕೋಬೋದಿತ್ತು ಅಷ್ಟೇ. ಮನೆಗೆ ನಡಿ. ಈಗ ಒಂದು ಜ್ಯೂಸ್ ಕುಡಿಯೋಕೆ ಬಿಟ್ಟಿಲ್ಲ. ಓಯ್ ಗುರು ಬಾ ಗುರು ಬಾ ಗುರು ಅಂತ. ಫ್ರಂಟಲ್ಲೊಂದು ದೊಡ್ಡ ಗೇಟ್ ಐತೆ. ಆ ಗೇಟ್ನ ಕ್ಲೋಸ್ ಮಾಡಿಬಿಟ್ರೆ ಇಲ್ಲಿಂದ ಹೋಗೋಕ್ಕಾಗಲ್ಲ. ಪಾಪ ಅವ ಅಂಕಲ್ ಇಲ್ಲೇ ಕರೆದು ಹೋದ್ರು.